ನಮಸ್ಕಾರ ವೀಕ್ಷಕರೇ, ಲೆಗ್ಗೆರೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಲೆಗ್ಗೆರೆ ಭಾಗದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಮೇಶ್ ಗೌಡರವರ ನೇತೃತ್ವದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಉದ್ಘಾಟಿಸಲಾಯಿತು. ನಾಣಿರವರು ಒಂದು ಹೊಡೆತವನ್ನ ಕೊಟ್ಟಿದ್ದಾರೆ, ಹಾಗೂ ಸಾಧ್ಯವಾಗಿಲ್ಲ. 6 ಜನರು ಗಲಿಬಿಲಿಗಳಿದ್ದಾರೆ ಕ್ಷೇತ್ರ ಕ್ಷಣೆಯಲ್ಲಿ. 8ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನೆ ಮಾಡಿದ್ದೀವಿ. ಸೊ ಇದು ಹೊರಗಡೆ ಯಾರಿಗೂ ಅಲೋ ಮಾಡಿಲ್ಲ. ಸ್ಥಳೀಯ ಅಂದರೆ ಯುವಕರಿಗೆ ಉತ್ತೇಜನ ಮಾಡಲಿಕ್ಕೆ ಇದನ್ನು ಸ್ಥಳೀಯವಾಗಿ ನಾವೇ ಆಯೋಜನೆ ಮಾಡ್ಕೊಂಡಿದ್ದೀವಿ. ಲೆಗ್ಗೆರೆ ಕ್ರಿಕೆಟ್ ಅಸೋಸಿಯೇಷನ್ ಹೆಸರಲ್ಲಿ ನಾವೇ ಮಾಡ್ತಾ ಇದ್ದೀವಿ. ಸರ್, ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? ಇದೇ ಪ್ರಪ್ರಥಮ ವರ್ಷ, ಇದೇ ಮೊದಲನೇ ವರ್ಷ. ಸರ್, ಯಾರು ಬಂದಿದ್ರು ಇನಾಗ್ರೇಷನ್ಗೆ? ಕಾಂಗ್ರೆಸ್ ಮುಖಂಡರಾದಂಥ ರಮೇಶ್ ಗೌಡರು ಅವರು ಬಂದಿದ್ದರು ಸ್ಥಳೀಯ ನಾಯಕರಾಗಿ. ಫಸ್ಟು ಸೆಕೆಂಡು ಥರ್ಡ್ ಟ್ರೋಫಿ ಇಟ್ಟಿದ್ದೀವಿ. ಬೆಸ್ಟ್ ಪ್ರೈಸು ಮತ್ತು ಬೆಸ್ಟ್ ಬ್ಯಾಟ್ಸ್ಮನ್ನು, ಬೆಸ್ಟ್ ಬೌಲರ್ಸ್. ಎಷ್ಟು ತಂಡಗಳು? 3 ತಂಡಗಳು. ಇದು ನಮ್ಮ ಭಾರತದ 78ನೇ ಸ್ವಾತಂತ್ರ್ಯ ದಿನೋತ್ಸವದ ಸಂದರ್ಭವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇದು ಒಂದು ನಮ್ಮ ಸ್ನೇಹಿತರು, ಲೆಗ್ಗೆರೆ ಸ್ನೇಹಿತರು ಹಾಗೂ ಸುತ್ತಮುತ್ತಲಿನ ನಗರ ಬಡಾವಣೆಯ ಎಲ್ಲ ಸ್ನೇಹಿತರುಗಳು ಸೇರಿ ಒಂದು ಮುಂದಿನ ದಿನಗಳಲ್ಲಿ ಲೆಗ್ಗೆರೆ ಕ್ರಿಕೆಟ್ ಅಸೋಸಿಯೇಷನ್ ಅನ್ನೋ ಒಂದು ಸಂಸ್ಥೆ ಕೂಡ ಓಪನ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ಮೊದಲಿಗೆ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ಒಂದು ಆಯೋಜನೆ ಕೂಡ ಈ ಒಂದು ಸಂದರ್ಭದಲ್ಲಿ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ತುಂಬ ನಮ್ಮ ಎಲ್ಲ ಒಂದು 54, ಈಗ ಪ್ರಥಮ ಬಾರಿಗೆ 54ರಿಂದ 60 ಜನ ಸದಸ್ಯರುಗಳ ಒಕ್ಕೂಟದಿಂದ ನಮ್ಮ ಸ್ನೇಹಿತರು ಎಲ್ಲ ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ವಿಶೇಷವಾಗಿ ಮುಂದಿನ ನವೆಂಬರ್ ತಿಂಗಳಲ್ಲಿ ಅಸೋಸಿಯೇಷನ್ನ ರಿಜಿಸ್ಟ್ರೇಷನ್ ಹಾಗೂ ಸಂಸ್ಥೆಯ ಒಂದು ಉದ್ಘಾಟನೆ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಎಲ್ಲರೂ ಮಾತಾಡಿಕೊಂಡು ಒಂದು ಕಮಿಟಿ ಕೂಡ ತೀರ್ಮಾನ ಮಾಡಬೇಕು ಅಂತ ರೆಡಿ ಮಾಡಿಕೊಂಡು ಮಾಡಿ ಒಂದು ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮಗಳನ್ನು ರೂಪಿಸಿ ನಾಡು, ನುಡಿ, ಜಲ ಈ ಒಂದು ಸಂಸ್ಕೃತಿ ಪರಂಪರೆಯನ್ನು ಎತ್ತಿಡಬೇಕು ಅನ್ನೋದೇ ನಮ್ಮ ಲೆಗ್ಗೆರೆ ಕ್ರಿಕೆಟ್ ಅಸೋಸಿಯೇಷನ್ನ ಉದ್ದೇಶ.